ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್. ಆಮೇಲೆ ಇದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ನನಗಂತರು. ಯಾಕೆ ಅಂದ್ರೆ ಇವತ್ತು ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕಂತದೇನಿ. ಭಾಳ ದಿವಸದಿಂದ ನಾನು ಅನ್ಕೊತಿದ್ನಿ, ಭಾಳ ದಿವಸ ಅಲ್ಲ ವರ್ಷದಿಂದನೇ ನಾನು ಅನ್ಕೊತಿದ್ನಿ. ಬಟ್ ಅದು ಆಗತ್ತಿದ್ದಿದ್ದಿಲ್ಲ, ನಾ ಹೆದರ್ತಿದ್ನಿ ಅದನ್ನು ಮಾಡಿಸ್ಕೊಳಕ್ಕೆ. ಸೊ ಹಾಗಾಗಿ ಫೈನಲಿ ಡಿಸಿಷನ್ ಮಾಡೇ ಬಿಟ್ಟೇನು ಚುಚ್ಚಿಸ್ಕೊಳ್ಳೋಣ ಅಂಥೇಳಿ. ನೋಡೋಣ ಈಗ ಅದು ಪೇನ್ ಆಗ್ತೈತೋ ಇಲ್ಲ. ಸೊ ಇಲ್ಲಿ ಅಜ್ಜಿ ಕಡೆ ಮಾರ್ಕ್ನೂ ಮಾಡಿಸ್ಕೊಂಡೇನಿ, ಹೋಗಿ ಚುಚ್ಚಿಸ್ಕೊಂಬರ್ಬೇಕು. ಅದೇನೋ ಫಸ್ಟ್ ಮೆಡಿಕೇಟೆಡ್ ಹಾಕ್ತಾರಂತ, ಅದಾದ್ಮೇಲೆ ನಾವು ಆಮೇಲೆ ಗೋಲ್ಡ್ ಹಾಕಿಸ್ಬೇಕಂತ ಒಂದು ವಾರದ್ದು ಬಿಟ್ಟು. ಸೊ ನೋಡೋಣ ಹೆಂಗಿರ್ತೈತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ನಾನು ಕಿವಿ ಚುಚ್ಕೊಳಕ್ಕೆ ಬಂದಿರೋದು ಮಲಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ ಶಾಪಿಗೆ. ಇದು ಆಲ್ಮೋಸ್ಟ್ ಸ್ವಲ್ಪ ನಿಯರ್ನ ಐತೆ ನಮ್ಮ ಮನೆಗೆ, ಹಾಗಾಗಿ ಇದನ್ನ ಚೂಸ್ ಮಾಡಿದ್ನಿ ನಾನು. ನೋಡೋಣ ಹೆಂಗಿರ್ತೈತೆ ಎಕ್ಸ್ಪೀರಿಯನ್ಸ್. ನಾ ಅಂತೂ ಭಾಳ ಎಕ್ಸೈಟೆಡ್ ಅದೇನು ನೋಡ್ರಿ. ಹೋದ್ಕೂಳೆ ರಶ್ ಇದ್ದಿದ್ದಿಲ್ಲ ನನ್ನ ಮಕ್ಕದಾಗ. ನೀವು ಖುಷಿನೂ ನೋಡ್ಬೋದು, ಆ ಹೆದರ್ಕಿನೂ ನೋಡ್ಬೋದು. ಇವರ ನೋಡ್ರಿ ನನಗೆ ಕಿವಿ ಚುಚ್ಸೋರು. ಆಮೇಲೆ ಇದೇನೈತಲ್ಲ ಇದನ್ನ ಚುಚ್ತಾರೆ ನೋಡ್ರಿ, ಇದು ಮೆಡಿಕೇಟೆಡ್ ಸ್ಟರ್ಲೈಸ್ಡ್ ಅಂತೇಳಿ. ಸೊ ಫಸ್ಟ್ ಇದನ್ನು ಚುಚ್ತಾರೆ, ಒಂದು ವಾರ ಆದ್ಮೇಲೆ ನಾವು ಹೋಗಿ ನಮಗೆ ಯಾವ್ದು ಬೇಕು ಅದನ್ನು ಚುಚ್ಚಿಸ್ಕೊಂಡ್ ಬರ್ಬೋದು. ಇಲ್ಲ ಅದನ್ನ ಅವ್ರ ಜೋಡಿ ಮಾತಾಡಕತ್ತೆ ನೋಡ್ರಿ. ನನಗೆ ಸ್ವಲ್ಪ ಹೆದರಿಕೆನೂ ಇತ್ತು, ನೋವ್ಸೈತನ ಅಂಥೇಳಿ. ಕರೆ ಆ ಖುಷಿನೂ ಇತ್ತು, ಏನೋ ಹೊಸ ಟ್ರೈ ಮಾಡತ್ತೇನಲ್ಲ ಅಂತ. ಯಾಕಂದ್ರೆ ನಂದು ಇದು 4 ವರ್ಷದಿಂದ ಕನಸಿತ್ತು. ಮದ್ವಿಗಿಂತ ಮೊದಲು ನಾನು ಅಂತಿದ್ನಿ ಚುಚ್ಚಿಸ್ಕೋಬೇಕು ಅಂತೇಳಿ. ಹಂಗೆ ಅನ್ಕೊಂತ ಮತ್ತೆ ಬಿಟ್ಬಿಡ್ತಿದ್ನಿ. ಈಗ ಟೈಮ್ ಕೂಡಿ ಬಂದೈತೆ ಅದಕ್ಕೆ. ಅಜ್ಜಿ ಕಡೆಯಿಂದ ನಾನು ಮನ್ಯಾಗ ಮಾರ್ಕ್ ಮಾಡಿಸ್ಕೊಂಡು ಹೋಗಿದ್ನಿ ಪೆನ್ಲೆ. ಸೊ ಅವರು ಅದನ್ನು ಕರೆಕ್ಟ್ ಐತಿ ಇಲ್ಲಿ ನೋಡಿ ಇನ್ನೊಮ್ಮೆ ಚೆಕ್ ಮಾಡಿ ನನಗೆ ಚುಚ್ತಾರೆ. ಫುಲ್ ಎಕ್ಸೈಟ್ಮೆಂಟ್ನಾಗಿದ್ದಾರೆ ನೋಡ್ರಿ. ನಾ ಅಂತೂ ಚುಚ್ಚಿಸ್ಕೊಳಕ್ಕೆ. ಬಟ್ ಒಮ್ಮೆ ಚುಚ್ಚಿಸ್ಕೊಂಡ್ಮೇಲೆ ನಾ ಚುಚ್ಸೆ ಈಗ ಒಂದು 15 ದಿನ ಆತ. ಬಟ್ ವ್ಲಾಗ್ ಲೇಟಾಗಿ ಬರಾಕತ್ತೈತಿ. ಭಾಳ ಚಂದ ಕಾಣಿಸಾಕತ್ತೈತಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಅದಕ್ಕೆ ಚಂದ ಅನ್ನುವಂಥದ್ದು ಒಂದು ಇಯರಿಂಗ್ನ ಕೊಡ್ಸಾರ. ಅದನ್ನು ನೀವು ಈ ವ್ಲಾಗ್ ಪೂರ ಲಾಸ್ಟ್ ನೋಟ ನೋಡ್ರಿ ಎಂಥದ್ದು ಕೊಡ್ಸಾರ. ಇಸ್ ಇಟ್ ಗೋಲ್ಡ್ ಆರ್ ಡೈಮಂಡ್ ಯಾವ್ದಂತ ನಿಮಗೆ ಗೊತ್ತಾಕೈತಿ. ಅಜ್ಜಿ ಆಲ್ರೆಡಿ ಮಾರ್ಕ್ ಮಾಡಿದ್ರೆ ಇವ್ರು ಇನ್ನೊಮ್ಮೆ ಅದನ್ನ ಕರೆಕ್ಟ್ ಮಾಡ್ಕೊಳಕತ್ತಾರ ನೋಡ್ರಿ. ನನ್ನ ಮಕ್ದಾಗ ನೋಡ್ಬೋದು ನೀವು. ಅದೊಂದು ಸ್ವಲ್ಪ ಇದು ಇರ್ತೈತಲ್ಲ, ಹೆದರಿಕೆ ಟುಕು ಅಂತಾರಲ್ಲ, ಆ ಟೈಪ್ ಕುಂತೆ ನಾ ಸುಮ್ಮನೆ. ಕರೆ ಫುಲ್ ಎಕ್ಸೈಟ್ಮೆಂಟ್ನಾಗಂತೂ ಇದಿ ನೋಡ್ರಿ. ನೀವು ಯಾರ್ಯಾರ ಕಿವಿ ಹಿಂಗೆ ಇಯರ್ ಪಿಯರ್ಸಿಂಗ್ ಸೆಕೆಂಡ್ ಪಿಯರ್ಸಿಂಗ್ ಮಾಡ್ಸಿರನ ಏನು ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆ್ಯಕ್ಚುಲಿ ಮೂಗು ಚುಚ್ಚಿದಾಗ ನಂಗೆ ನೂನ ಆಗಿದ್ದಿಲ್ಲ, ಬಟ್ ಇದು ಕಿವಿ ಏನೇನು ಆಕೈತಿ ಗೊತ್ತಿಲ್ಲ. ಸೋನಾರ್ ಕಡೆ ಹಿಂಗೆ ಚುಚ್ಚಿಸ್ತಾರಲ್ಲ, ನಮ್ಮ ಕಡೆ ಚುಚ್ಚಿಸ್ತಾರಲ್ಲ, ಹಂಗೆ ಚುಚ್ಚಿಸ್ಕೋಬೇಕಂತಿತ್ತು. ಕರೆ ನಂಗೆ ನೋವು ಆಕೈತಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಇದನ್ನು ಪಿಯರ್ಸಿಂಗ್ ಮಾಡಿಸಿದ್ನಿ ನೋಡ್ರಿ. ಗನ್ ಶಾಟ್ ಮಾಡ್ಸೇನಿ. ಇಲ್ಲಾಂದ್ರೆ ನಾನು ಹಂಗೆ ಚುಚ್ಚಿಸ್ಕೊತಿದ್ನಿ. ಈಗ ನಮ್ಮ ಸೈಡೆಲ್ಲ ಕೊಬ್ಬರಿ ಬಟ್ಲ ಇಡ್ತೀವಿ, ಅದ್ರಾಗ ಬಂಗಾರ ಕಡ್ಡಿಲೆ ಚುಚ್ಚು ಬಿಡ್ತಾರೆ. ಬಟ್ ಇವ್ರು ಹೆಂಗೆ ಗನ್ ಶಾಟ್ಲೆ ಟಕ್ ಅಂತ ಒಮ್ಮೆ ಮಾಡಿದ್ರೆ ಕುಂತು ಬಿಡ್ತೈತಲ್ಲೇ. ನೋಡ್ಬೋದು ನೀವು ನನ್ನ ಎಕ್ಸೈಟ್ಮೆಂಟ್ ಎಷ್ಟೈತೆ ಅಂತ ಹೇಳಿ. ನೀವು ಯಾರು ಹಿಂಗೆ ಪಿಯರ್ಸಿಂಗ್ ಮಾಡಿಸಿದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನ ಮಾರ್ಕ್ ಮಾಡ್ಯಾರ. ಸೊ ಚುಚ್ಚಿಸ್ಕೊಳ್ಳೋ ಟೈಮ್ ಬಂತ ನೋಡ್ರಿ. ಗನ್ ಶಾಟ್ ಮಾಡಕ್ಕೆ ಅದ್ರೊಳಗೆ ಹಾಕೊಳಕತ್ತಾರ. ಆ್ಯಕ್ಚುಲಿ ನಾನು ನಿಮಗೆ ರಿಯಲ್ ವಾಯ್ಸ ಇಡ್ತೇನೆ ಅಂದ್ರೆ ನಿಮಗೆ ಗೊತ್ತಾಕೈತಿ ನನಗೆ ಪೇನ್ ಹೆಂಗಾತು ಏನು ಅಂಥೇಳಿ. ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ನಿ ನೋಡ್ರಿ. ಹೆದರಿಕೆನೂ ಇತ್ತು. ಕರೆ ವಿಡಿಯೋ ಅಲ್ಲ, ಸ್ವಲ್ಪ ವಿಡಿಯೋದಾಗ ಚಲೋ ತಂಗೆ ಪೋಸ್ ಕೊಡ್ಬೇಕಂತೇಳಿ ನಗಾಕತ್ತಿದ್ನಿ. ನನಗೂ ಈಗ ಆ್ಯಕ್ಚುಲಿ ಎಡಿಟ್ ಮಾಡುವಾಗ ಸ್ವಲ್ಪ ನಗು ಬರತೈತೆ ನೋಡ್ರಿ. ಸ್ವಲ್ಪ ಅನ್ನಿಸ್ತತ್ತು, ಮಿಸ್ಸಾಗತ್ತ. ಇನ್ನೊಂದು ಶಾಟ್, ಒನ್ ಮೋರ್. ಏನೋ ಹೆಂಗಿರ್ತವ ಇನ್ನೊಂದ್ಸಲ ಈ ಇಯರ್ ಅಂದ. ಓಕೆ, ಡನ್. ನೋಡಿದ್ರಲ್ಲ ನನ್ನ ಇಯರ್ ಪಿಯರ್ಸಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ. ಸ್ವಲ್ಪ ನೋವ್ಸ್ತದ ಗನ್ ಶಾಟ್ ಮಾಡಿದ್ಮೇಲೆ. ಆ ಟೈಮಿಗೆ ಅಷ್ಟು ನೋಸಂಗಿಲ್ಲ, ಕರೆ ಶಾಟ್ ಮಾಡಿದ್ಮೇಲೆ ಸ್ವಲ್ಪ ನೋಸ್ತೈತಿ. ಆಮೇಲೆ ಮಲ್ಕೊಳ್ಳುವಾಗ ಸ್ವಲ್ಪ ನೋಸ್ತೈತಿ. ಬಟ್ ಚಂದ ಕಾಣ್ಬೇಕಂದ್ರೆ ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ. ಸೊ ನೋಡ್ರಿ ಹೆಂಗೆ ಕಾಣಿಸತೈತಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಂಗೆ. ಸೊ ಇಲ್ಲಿ ಕುಂತೇವು ನಾವೀಗ ಹಂಗೆ ಚೆಕ್ ಮಾಡಾಕತ್ತೇವಿ ಯಾವ್ದು ಗೋಲ್ಡ್ ತೊಗೊಂಡ್ರೆ ಚಂದ ಇರ್ತೈತೋ, ಡೈಮಂಡ್ ತೊಗೊಂಡ್ರೆ ಚಂದ ಇರ್ತೈತೋ ಅಂಥೇಳಿ. ಸೊ ಹಂಗೆ ಡೈಮಂಡ್ ಸೆಕ್ಷನ್ ಒಳಗೆ ಕುಂತ ಒಂದು ವಿಡಿಯೋ ಮಾಡ್ಕೊಂಡೆ ನೋಡ್ರಿ. ನಿಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನನ್ನ ಇಯರ್ಸ್ ಹೆಂಗೆ ಕಾಣಿಸಾಕತ್ತಾವ ಅಂತ ಹೇಳಿ.
ನಾನು ಕಿವಿ ಚುಚ್ಕೊಂಡಾದ್ಮೇಲೆ ಒಂದು ವಾರದ ವಿಡಿಯೋ ನೋಡ್ರಿ ಇದು. ಒಂದು ವಾರ ಆದಮೇಲೆ ನಮ್ಮ ಮಾವಾರ ಖಾಸ ಒಬ್ರು ಅದಾರು, ಅವ್ರ ಮಗಂದು ಮದ್ವೆ ಇತ್ತು. ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ಒಂದು ಕೆಲಸದ ಸಂಬಂಧ. ನಮ್ಮನ್ನ ಹೋಗಂದ್ರು. ಸೊ ನಾವಿಬ್ರು ರೆಡಿಯಾಗಿ ಹೊಂಟೇವು ನೋಡ್ರಿ. ಇದು ನಮ್ಮ ಮನೆಯಿಂದ ಭಾಳ ದೂರ ಇತ್ತು, ಹಾಗಾಗಿ ಕ್ಯಾಬ್ ಮಾಡ್ಕೊಂಡು ಹೊಂಟಿದ್ವಿ. ಹಾಲ್ ಅಂತೂ ನೋಡ್ರಿ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಆಮೇಲೆ ನಾವು ಹೋಗಿದ್ದಕ್ಕೆ ಅವ್ರಿಗೂ ಭಾಳ ಖುಷಿ ಆಯ್ತು, ಯಾಕಂದ್ರೆ ನಮ್ಮ ಮಾವಾರ್ ಬರೋಕ್ಕಾಗಲಿಲ್ಲ ಅಂತ ಹೇಳಿ ನಾವು ಹೋಗಿದ್ವಿ. ಇಲ್ಲೇನು ಕಾಣಿಸ್ತಾರಲ್ಲ ಪಿಂಕ್ ಸಾರಿ, ಅವರ ಬ್ರೈಡ್ ನೋಡ್ರಿ, ಅವರು ಮಸ್ತ್ ರೆಡಿ ಆಗಿದ್ರು. ಆಮೇಲೆ ಸ್ಟೇಜನ್ನು ಭಾಳ ಚಂದ ಡೆಕೋರೇಷನ್ ಮಾಡಿದ್ರು. ಆಮೇಲೆ ಊಟಕ್ಕೂ ಭಾಳ ವೆರೈಟಿ ಇತ್ತು. ನಾ ಸ್ವಲ್ಪ ಅಷ್ಟೇ ಗ್ಲಿಮ್ಸಸ್ ತಗೊಂಡೇನಿ. ಇದು ನೋಡ್ರಿ ಆ್ಯಕ್ಚುಲಿ ಹೊರಗಿಂದ ಹೆಂಗೆ ಸ್ಟೇಜ್ ಕಾಣ್ತೈತೆ ಅಂತ ಹೇಳಿ, ಸ್ಟೇಜ್ ಅಲ್ಲ ಹಾಲ್ ಹೆಂಗೆ ಕಾಣ್ತೈತೆ ಅನ್ನೋದು ನಾನು ನಿಮ್ಗೆ ತೋರಿಸೇನಿ. ಅದಾದಮೇಲೆ ನಾವು ಹೋಗಿದ್ದು ಮಾಲ್ ಆಫ್ ಏಷ್ಯಾ. ಇದೆಲ್ಲ ಐತೆ ಅನ್ನೋದು ನಿಮಗೆ ಗೊತ್ತೈತಿ. ನಮ್ಮ ಮನೆಯಿಂದ ಹೋಗ್ಬೇಕಂದ್ರೆ ಭಾಳ ದೂರ ಆಗ್ತೈತಿ, ಹಾಗಾಗಿ ನಾವು ಹೆಂಗೂ ಅಲ್ಲಿ ಮಟ್ಟ ಹೋಗೇವಿ. ಸೊ ನಾವೇನು ಹೋಗಿದ್ದು ಮದ್ವೆ ಹಾಲ್ದಿಂದ, ಇದು ಭಾಳ ಸಮೀಪತ್ತು. ನೋಡ್ಕೊಂಡಾರ ಬರೋಣ ಇಷ್ಟು ಹೈಪ್ ಆಗೈತಿ, ಏನಾರ ಐತಿಲ್ಲ ಅಂತ ಹೋಗಿದ್ವಿ. ನಾವು ಆ್ಯಕ್ಚುಲಿ ಅಷ್ಟು ದೂರ ಹೋಗೇವಂತ ಹೇಳಿ ಈ ಮಾಲ್ ನೋಡಿದಂಗೆ ಆಯ್ತು, ಇಲ್ಲಾಂದ್ರೆ ನಾವೇನು ಇಷ್ಟು ದೂರ ಇರೋ ಮಾಲಿಗೆ ಹೋಗಿ ಇದ್ದಿದ್ದಿಲ್ಲ. ಯಾಕಂದ್ರೆ ಏನು ಮಾಲ್ನಾಗ ಶೋರೂಮ್ಸ್ ಅವ ಇರ್ತೈತಿ. ಏನು ಅಷ್ಟು ದೂರ ನಾವು ಹೋಗಾಕ 600 ರೂಪಾಯಿ ಹಾಕ್ಕೊಂಡು ಅಲ್ಲಿ ಹೋಗಿ ಅಂಥದ್ದು ಮಾಡೋದು ಏನೈತೆ ಅಂತ ಹೇಳಿ ನಾವು ಇಲ್ಲಿ ಹೋಗೋ ವಿಚಾರ ಮಾಡಿದ್ದಿಲ್ಲ. ಬಟ್ ಹೆಂಗೂ ಮದ್ವೆ ಹಾಲ್ ನಿಯರ್ನ ಐತಿದ್ದು, 1 ಕಿಲೋಮೀಟರ್ದಾಗ ಇತ್ತು. ಹಾಗಾಗಿ ಹೋಗಿ ನೋಡ್ಕೊಂಡು ಬಂದ್ವಿ. ಐತಿ ಬಟ್ ಅಷ್ಟು ಹಂಗೆ ನಮಗೇನು ಎಕ್ಸೈಟ್ ಆಗುವಂತೇನಿಲ್ಲ. ಎಸ್ ಮಾಲ್ ಅಂತೂ ಭಾರಿ ಐತಿ, ನೋಡ್ಬೋದು ನೀವು. ನಾ ಎಲ್ಲ ಅವನ್ನ ಡೆಕೋರೇಷನ್ ಐಟಮ್ಸ್ ಶಾಂಡ್ಯಾರ್ ಏನು ಹಾಕ್ಯಾರಲ್ಲ ವಿಡಿಯೋಸ್ ಮಾಡೇನಿ. ಮಾಲ್ ಅಗ್ದಿ ಮಸ್ತ್ ಐತಿ, ದೊಡ್ಡದೈತಿ, ಫ್ಲೋರ್ಸ್ ಎಲ್ಲ ದೊಡ್ಡ ಅದಾವು, ಮಸ್ತ್ ಐತಿ. ಅದಾದ್ಮೇಲೆ ನಾವು ಹೋಗಿದ್ವಿ ಅಲ್ಲೇ ಮಲ್ಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್. ನಿಮ್ಗೆ ಗೊತ್ತೈತಿ ನಾ ಕಿವಿ ಚುತ್ಸೇನಂತ. ನನ್ನ ಹಸ್ಬೆಂಡ್ ಏನಾದರೂ ಕಿವಿ ಚುತ್ಸಿ ಹೆಂಗಾರು ಈ ಇಯರಿಂಗ್ಸ್ ತೊಗೊಳಬೇಕು, ನೀ ಯಾಕೆ ಸುಮ್ಮನೆ ಗೋಲ್ಡ್ ತೊಗೋತಿ, ಡೈಮಂಡ್ ತೊಗೊಂಬಿಡ, ಕಿವಿ ಹೊಳಿತಾವ, ಚಂದ ಕಾಣ್ತಾವ ಅಂತಂದ್ರೆ. ಸೊ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿತ್ತಂದ್ರೆ ಯಾಕೆ ಸುಮ್ಮನೆ ಈಗ ಡೈಮಂಡ್ ಎಲ್ಲ ಬಜೆಟ್ ಭಾಳ ಆಗ್ತೈತಿ, ಗೋಲ್ಡ್ ತೊಗೊಂಬಿಟ್ರೆ ಆತಂತೈತೆ. ಬಟ್ ನನ್ನ ಹಸ್ಬೆಂಡ್ ಇಲ್ಲ, ಡೈಮಂಡನ್ನು ತೊಗೊಳೋದು ಕರೆನ ತೊಗೊಂಬಿಡು ಒಂದು ಚಲೋದ ಅಂತಂದ್ರೆ, ಇನ್ನು 8-10 ವರ್ಷ ಏನು ಗುದ್ದಾಡುವಂಗಿಲ್ಲ, ತೊಗೊಂಬಿಡ ಅಂತಂದ್ರೆ. ಹಾಗಾಗಿ ಡೈಮಂಡ್ ತೊಗೊಂಡು ನೋಡ್ರಿ. ಸೊ ಡಿಸೈನು ನಿಮ್ಗೆ ಹಾಕಿದ್ನಿ, ಹೆಂಗೆ ಐತಂದಿರೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ನಾ ಅದನ್ನು ಡೈಲಿ ಯೂಸ್ನು ಮಾಡಾಕತ್ತೀನಿ, ಭಾಳ ಚಂದ ಕಾಣಿಸಕತ್ತೈತಿ ನೋಡ್ರಿ. ವಿಡಿಯೋ ನಡಕ್ಕೆ ಸರಕ್ ಅಂತ ಆವಾಜ್ ಬಂತಂದ್ರೆ ಖರೇನ ಸಾರಿ, ಯಾಕಂದ್ರೆ ನಂಗೆ ಭಾಳ ನೆಗಡಿ ಆಗೈತಿ. ಹಿಂಗಾಗಿ ಒಂದು ಸ್ವಲ್ಪ ವಿಡಿಯೋಸ್ ಲೇಟು ಬರತ್ತಾವ. ಆಮೇಲೆ ನಾವು ಊರಿಗೆ ಹೋಗೋದು ಬರೋದು ಆಗದಿಂದ ನಂಗೆ ವಿಡಿಯೋ ಹಾಕಾಕ ಟೈಮ್ ಇಲ್ಲ. ಭಾಳಷ್ಟು ಮಂದಿ ಕೇಳಾಕತ್ತೀರಿ ಯಾಕೆ ವಿಡಿಯೋ ಹಾಕಾಕತ್ತಿಲ್ಲ, ರೆಗ್ಯುಲರಾಗಿ ಹಾಕ್ತಿದ್ರಿ ಅಂತ ಹೇಳಿ. ಖರೆ ನಾವು ಊರಿಗೆ ಹೋಗೋದಿರ್ತೈತಲ್ಲ, ಹಬ್ದಾಗ ವಿಡಿಯೋ ಮಾಡೇನಿ, ಬಟ್ ಎಡಿಟ್ ಮಾಡೋಕೆ ಟೈಮ್ ಇಲ್ಲ ನನಗೆ. ಹಾಗಾಗಿ ಇನ್ನು ಮುಂದೆ ಹಾಕ್ತೇನೆ. ಇದು ನೋಡ್ರಿ ಅದ ಅಲ್ಲೇ ಮಾಲ್ನಾಗ. ಸೊ ಮಸ್ತ್ ಪಿಜ್ಜಾ ಇತ್ತು. ಆಮೇಲೆ ಪಿಜ್ಜಾ ಅಂತೇನಲ್ಲ, ಭಾಳಷ್ಟು ವೆರೈಟಿ, ಪನ್ನೀರ್ ಪಫ್, ವೆಜ್ ಪಫ್, ವಡಾ ಪಾವ, ಏನೇನೋ ಸ್ನ್ಯಾಕ್ಸ್ ಇತ್ತು. ಅದ್ರಾಗ ನಾವು ಒಂದಿಷ್ಟು ವೆರೈಟಿ ಸ್ನ್ಯಾಕ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಆಮೇಲೆ ಈ ಅಂಗಡಿ ನಂಗೆ ಭಾಳ ಸೇರ್ತು, ಬಟ್ ಭಾಳ ಕಾಸ್ಟ್ಲಿನೂ ಇದ್ವು ಅವು. ಸುಮ್ಮ ಹಂಗೆ ಒಂದು ಗ್ಲಿಮ್ಸಸ್ ತೊಗೊಂಡೆ. ಇದು ಔಟರ್ ಲುಕ್ ನೋಡ್ರಿ ಮಾಲ್ ಆಫ್ ಏಷ್ಯಾದ. ಇದಾಗಿತ್ತು ನಮ್ದು ಮದ್ವೆಗೆ ಹೋಗಿ ಎಂಜಾಯ್ ಮಾಡಿದ್ದ ವ್ಲಾಗ್, ಪ್ಲಸ್ ನಾನು ಕಿವಿ ಚುಚ್ಚಿದ ವ್ಲಾಗ್. ಹೆಂಗೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇಯರಿಂಗ್ಸ್ ಹೆಂಗದಾವ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಚಲೋ ವಿಡಿಯೋಸ್ ಬರೋದಾವ. ಥ್ಯಾಂಕ್ ಯು.